ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ನೋಡೋಣವಾ? ಇವರು ಒಬ್ರು ಅಮೇಸಿಂಗ್ ಆರ್ಟ್ ಡೈರೆಕ್ಟರ್, ಆಂಕರ್, ಪೇಂಟರ್, ಸಿಂಗರ್, ಆಕ್ಟರ್. ಅಬ್ಬಬ್ಬಾ, ಪ್ರತಿಭೆಗಳ ಸಾಗರನೇ ಇವರಲ್ಲಿದೆ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಇವ್ರ ಹೆಸರಲ್ಲೂ ಕೂಡ ಸಾಗರ್ ಅಂತ ಇದೆ. ಟಿವಿಯಲ್ಲಿ ನಗ್ಸೋರು, ಸಿನಿಮಾನಲ್ಲಿ ಮಿಂಚೋರು, ಒಂಥರ ಸಕಲ ಕಲಾ ವಲ್ಲಭನೇ ಇರು. ಸೊ ಲೆಟ್ಸ್ ವೆಲ್ಕಮ್ ಅರುಣ್ ಸಾಗರ್. ಹೆಲೋ. ಹಾಯ್. ಓ ಮೈ ಗಾಡ್, ಥ್ಯಾಂಕ್ ಯು. ಇದು ಯಾಕೆ ಕೊಡ್ತಾ ಇದೀನಿ ಅಂದ್ರೆ ಬಹಳ ಖುಷಿ ಆಗುತ್ತೆ ವೀಕ್ಷಕರೇ. ಇವತ್ತು ನಾನು ಇಲ್ಲಿ ಅಡಿಗೆಗೆ ಬಂದ್ರು ಕೂಡ ಯಾವ್ದೋ ಏಂಜಲ್ ನ ಮನೆಗೆ ಬಂದಂಗಿದೆ. ಯಾಕಂದ್ರೆ ಏಂಜಲ್ ತರ ಡ್ರೆಸ್ ಇದೆ, ಬ್ಯೂಟಿಫುಲ್. ನಂದು ಬ್ಲಾಕ್ ಟಿ ಶರ್ಟ್, ನೀವು ಬ್ಲಾಕ್ ಅಂಡ್ ಗ್ರೇ, ಮ್ಯಾಚಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್. ಹೌದು. ಸೊ ಇಷ್ಟು ಚೆನ್ನಾಗಿ ನನ್ಗೆ ಬಂದು ಯಾರು ಫ್ಲವರ್ಸ್ ಕೊಟ್ಟು, ರಿಯಲಿ ಇಲ್ಲಿವರೆಗೂ ಯಾರು ನನ್ನನ್ನ ಗ್ರೀಟ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅರುಣ್. ಆಕ್ಚುಲಿ ಇನ್ನೊಂದು ಹಗ್ ಮಾಡ್ಬಿಡ್ತೀನಿ, ನಾನು ಹೇಳ್ಬಿಡ್ತೀನಿ, ನಾನು ಯಾವತ್ತು ಕೊಂಡ್ಕೊಂಡು ಫ್ಲವರ್ ಗಳನ್ನು ಕೊಟ್ಟಿಲ್ಲ. ಅವ್ರ ಮನೇಲಿ ಇರೋದನ್ನೇ ಅವ್ರಿಗೆ ಕೊಟ್ಟಿದ್ದೀನಿ. ನೀವು ಫ್ಲವರ್ ನ ಕ್ರಿಯೇಟ್ ಮಾಡ್ತೀರಾ, ಅದು ಗೊತ್ತು ನನ್ಗೆ. ಸೊ ಅರುಣ್, ಯು ಆರ್ ಸೋ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲಾನು ಮಾಡ್ತೀರಾ ನೀವು, ಇದನ್ ಮಾಡಲ್ಲ ಅಂತ ಇಲ್ಲ. ಅಡ್ಗೆನೂ ಮಾಡ್ತೀರಾ? ಮಾಡ್ತೀನಿ. ನನಗೆ ಗೊತ್ತಿರೋ ಕೆಲವು ಅಡಿಗೆಗಳು ಚೆನ್ನಾಗಿ ಏನಿದೆ ಅದನ್ನ ಚೆನ್ನಾಗಿ ಮಾಡ್ತೀನಿ. ಸೊ ಬಟ್ ಇವತ್ತು ಬರ್ತಾ ಇರೋರ್ ಗೆಸ್ಟ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಇಟ್ಸ್ ಲೈಕ್ ಯೋರ್ ಬೆಟರ್ ಹಾಫ್ ಅಲ್ವಾ? ಅಲ್ಲ, ಅವ್ರು ಬೆಟರ್ ಹಾಫ್ ಆಗಿರೋದು ನಾನು ತುಂಬಾ ಬೆಟರ್ ಆಗಿರೋದು. ಸೊ ಇವಾಗ ಯಾರು ಬರ್ತಾ ಇದಾರೆ ಅಂತ ನಮ್ಗೆ ಹೇಳಿ. ಈಗ ನನಗೆ ಪ್ರತಿನಿತ್ಯ ಫುಲ್ ಊಟ ಹಾಕುವಂತಹ, ನನಗೆ ಮನಸ್ತೃಪ್ತಿಯಾಗಿ ನನ್ನ ಒಬ್ಬ ಅತೃಪ್ತನಲ್ಲದೆ ಎಲ್ಲಾ ರೀತಿಯಲ್ಲೂ ತೃಪ್ತನಾಗಿ ಮಾಡಿರುವಂತಹ ನನ್ನ ಸಕಲ ಕಲಾ ವಲ್ಲಭ ಅಂತ ನೀವ್ ಹೇಳ್ತೀರಿ, ಜನರು ಅದೇ ಹೇಳ್ತಾರೆ. ಆದ್ರಿಂದ ನನ್ನ ಸಕಲ ಕಲಾ ವಲ್ಲಭೆ ಬರ್ತಾ ಇದ್ದಾಳೆ. ಅವಳು ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಮೀರಾ ಅರುಣ್. ಸೊ ಹೆಲೋ ಮೀರಾ. ಇದಕ್ಕೆ ಇನ್ನ ಬೆಟರ್ ಇಂಟ್ರೊಡಕ್ಷನ್ ಇರ್ತಾ ಇತ್ತು, ದ ಗಾರ್ಜಿಯಸ್ ಅಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತ, ಗೊತ್ತಾ? ಬಟ್ ನನ್ನ ಹೆಂಡತಿ ನಾನು ಹೊಗಳಬಾರ್ದು ಆಕ್ಚುಲಿ. ಅದು ನೀವು ಹೊಗಳಿದ್ರೆ ನಾನಿದ್ದೀನಿ ಇಲ್ಲಿ. ನಾನು ಅವಳಲ್ಲಿ ಕಣ್ಣಲ್ಲೇ ಹೊಗಳ್ಬಿಡ್ತೀನಿ, ಹಾಗಾಗಿ ಅಲ್ವೇನಾ? ಸೊ ಈಗ ದಿನಾಗ್ಲೂ ನೀವು ಅವ್ರ ಜೊತೆನೆ ಇರ್ತೀರಾ. ಸೊ ಲೆಟ್ ಮೀ ಸ್ಪೆಂಡ್ ಸಮ್ ಟೈಮ್ ವಿತ್ ಹರ್. ಈ ಕಡೆ ಬಂದ್ಬಿಡ್ಲಿ ಅವರು, ನೀವು ಸ್ವಲ್ಪ ಅಲ್ಲಿ ಸ್ವಲ್ಪ ದೂರದಲ್ಲೇ ಇರಿ. ಸೊ ಹಾಯ್ ಮೀರಾ, ವೆಲ್ಕಮ್ ಟು ದ ಶೋ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಈಗ ನೀವು ಅರುಣ್ಗೋಸ್ಕರನ ಅಥವಾ ನನ್ಗೋಸ್ಕರ ಓಕೆ ಏನ್ ಮಾಡ್ಕೊಡ್ತೀರಾ ಹೇಳಿ? ನವಣೆ ಪೊಂಗಲ್. ಓ, ಸೊ ಮಿಲೆಟ್ ಪೊಂಗಲ್ಗೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಬಿಡೋಣವಾ? ತುಪ್ಪ, ಓಕೆ, ಜೀರಿಗೆ, ಕರಿಬೇವು, ನವಣೆ, ಮೊಸರು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಇಂಗು, ಓಕೆ, ಕಾಳ್ಮೆಣಸು, ನಿಂಬೆಹಣ್ಣು, ಸೌತೆಕಾಯಿ, ಹೆಸರುಬೇಳೆ, ಒಣಕೊಬ್ಬರಿ, ಎಣ್ಣೆ, ಉಪ್ಪು, ಈರುಳ್ಳಿ ಮತ್ತೆ ಸಕ್ಕರೆ. ಸೊ ಶುರು ಮಾಡೋಣ. ಶೋರ್. ಸೊ ಇದಕ್ಕೆ ಫಸ್ಟ್ ಕುಕ್ಕರ್. ಸೊ ಇವಾಗ ಈ ನವಣೆನ ಫಸ್ಟ್ ನವಣೆ ತಗೋಬೇಕು. 1 ಬೌಲ್ ನವಣೆ. ಓಕೆ, ಅದಕ್ಕೆ ಹೆಸರುಬೇಳೆ, ಒಂದ್ ಸಣ್ಣ ಬೌಲ್. ಒಂದ್ ಸಣ್ಣ ಬೌಲ್ ತಗೋಬಹುದು, ಇಲ್ಲ ಸೇಮ್ ರೇಷಿಯೋನು ತಗೋಬಹುದು. ಇದನ್ನ ಹುರಿದು ಕೂಡ ಹಾಕೋಬಹುದು, ಬಟ್ ನಾನ್ ಹಸಿ ಹಾಕೊಳ್ತೀನಿ. ಸೊ ಇವಾಗ ನವಣೆ ಮತ್ತೆ ಹೆಸರುಬೇಳೆನ ತೊಳೆದ್ಬಿಟ್ಟು ನೀರ್ ಹಾಕ್ಬೇಕು. ಈಗಾಗಲೇ ತೊಳೆದಿಟ್ಕೊಂಡಿದೀನಿ. ಓಕೆ, ಹೆಸರುಬೇಳೆ ಮತ್ತೆ ನವಣೆ ಎರಡು ತೊಳೆದಾಗಿದೆ. ಓಕೆ, ಇದಕ್ಕೆ ನೀರ್ ಕೂಡ ಹಾಕ್ಬೇಕು. ಓಕೆ, ಇದಕ್ಕೆ 2 ಲೋಟ ನವಣೆ ಮತ್ತೆ ಹೆಸರುಬೇಳೆ ಸೇರಿಸಿ 2 ಲೋಟ ಇದ್ರೆ ಇದಕ್ಕೆ 4ರಷ್ಟು ನೀರು, ಇಲ್ಲಾಂದ್ರೆ 1 ಕಪ್ ಜಾಸ್ತಿ ಹಾಕೋದು ನಡೆಯುತ್ತೆ. ಓಕೆ. ಸೊ ಅದು ತುಂಬಾ ಚೆನ್ನಾಗಿ ಬೇಯಬೇಕಿದು. ನವಣೆ ಚೆನ್ನಾಗಿ ಬೇಯಬೇಕು, ಇಲ್ಲಾಂದ್ರೆ ಹೊಟ್ಟೆ ಒಂಥರ ನುಲಿಯುತ್ತೆ, ಮತ್ತೆ ತಿನ್ನಕ್ಕೂ ಆಗಲ್ಲ, ಆ ಟೇಸ್ಟ್ ಬರಲ್ಲ. ಓಕೆ, ಸೊ ಇದನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ವಿಜಿಲ್ ಇಟ್ ಫಾರ್ ಚೆನ್ನಾಗಿ 1 ವಿಜಿಲ್ಗೆ ಬೇಯುತ್ತೆ ಅನ್ನೋದಾದ್ರೆ 1 ವಿಜಿಲ್ ಸಾಕು. 2 ವಿಜಿಲ್ ಬೇಕಾದ್ ನಿಮ್ ಮನೆ ಕುಕ್ಕರ್, ನಿಮ್ ಮನೆ ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ, ಜಾಸ್ತಿ ನುಣ್ಣಗಾಗ್ಬೇಕಾದ್ರೆ. ಓಕೆ, ನೋಡಿದ್ರೆ ಅರುಣ್ ಕೈಯಲ್ಲಿ ನೀವೇನು ಮಾಡ್ಸಂಗೆ ಕಾಣಿಸಲ್ಲ. ಯೂಶಲಿ ಎಲ್ಲಾ ಸೆಲೆಬ್ರಿಟೀಸ್ ಬಂದ್ರು ಅಟ್ಲೀಸ್ಟ್ ಗ್ಯಾಸ್ ಆದ್ರೂ ಹಚ್ತಾರೆ, ಇಲ್ಲಿ ಅರುಣ್ ಸುಮ್ಮನೆ ನಿಂತ್ಕೊಂಡು ನೋಡಿ. ಇಲ್ಲ, ನನಗೇನು ಗೊತ್ತಾ, ಗೃಹಲಕ್ಷ್ಮಿ ಫಸ್ಟ್ ದೀಪ ಹೇಗೆ ಹಚ್ತಾರೋ ಮನೆಯಲ್ಲಿ ಅವರೇ ಒಲೆಗೆ ಬೆಂಕಿ ಹಚ್ಚಿದ್ರು ತುಂಬಾ ಬೆಂಕಿ ಹಚ್ಚೋದು ಮಾತಿನಲ್ಲಿ ಇವ್ರನ್ನ ಮೀರ್ಸೋರೇ ಇಲ್ಲ. ಬೈ ದ ವೇ ಮೀರಾ, ಯೋರ್ ಹೇರ್ ಸ್ಟೈಲ್ ಇಸ್ ವೆರಿ ನೈಸ್. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಬಟ್ ನಾವ್ ಕೇಳ್ಪಟ್ಟಂಗೆ ಮೀರಾ ಅವ್ರ ಕೂದಲು ನೋಡೇ ಅರುಣ್ ಆಕ್ಚುಲಿ ಫಿದಾ ಆಗಿದ್ದಂತೆ. ಸೊ ಅದೇನ್ ಲಾಂಗ್ ಹೇರ್, ಬ್ಯೂಟಿಫುಲ್ ಹೇರ್. ಸೊ ಕ್ಯಾನ್ ವಿ ನೋ ದ ಸ್ಟೋರಿ ಪ್ಲೀಸ್? ಇಲ್ಲ, ಆಕ್ಚುಲಿ
ನಾನು ರಂಗಾಯಣದಲ್ಲಿ ಓಕೆ. ಮೈಸೂರಿನ ರಂಗಾಯಣ BV ಕಾರಂತರ ನಾಟಕದ ಒಂದು ಶಾಲೆಯಲ್ಲಿ ನಾನು ಓದ್ತಾ ಇದ್ದೆ. ನನ್ನ ಕಸಿನ್ ಬ್ರದರ್ ನಾಗೇಶ್, ಈ ಬೇಸಿಕಲಿ ವೆರಿ ಗುಡ್ ಗ್ರಾಫಿಕ್ ಡಿಸೈನರ್. ಇವತ್ತು ನೀವೇನೇ ಮಗಧೀರ ಇರ್ಬೋದು ಅಥವಾ ಬಾಹುಬಲಿ ಇರ್ಬೋದು, ಅದಕ್ಕೆ ಮಿನಿಮಮ್ 40 to 45% ಅವರು ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡಿದವರು. ಅವನು ಅಲ್ಲಿ ಓದ್ತಾ ಇದ್ದ, ನಾನು ನಾಟಕಕ್ಕಾಗಿ ಹೋಗಿದ್ದೆ. ಅಲ್ಲಿ ಕೆಳಗಡೆ ಒಂದು ಕ್ಯಾಂಟೀನ್ ಇತ್ತು, ಅಲ್ಲಿ ಟೀ ಕುಡಿತಾ ಇದ್ವಿ. ಏನಕ್ಕೋ ಹಿಂಗ್ ತಿರುಗಿದೆ, ಒಂದು ಉದ್ದ ಜಡೆಯ ಹುಡುಗಿ ಹಿಂಗ್ ಹೋಗ್ತಾ ಹಿಂಗ್ ನೋಡಿ ನನ್ನ ಕಸಿನ್ ಬ್ರದರ್ಗೆ ಹೇಳಿದೆ, ನಾಗೇಶ, ಮದುವೆ ಆಗೋದಿದ್ರೆ ಈ ತರದ ಹುಡುಗಿನ ಮದುವೆ ಆಗ್ಬೇಕು. ಬರೀ ಜುಟ್ ನೋಡಿ ಮದುವೆ ಅದೇ ಪ್ರಾಬ್ಲಮ್ ಆಗಿತ್ತು. ಕೊನೆಗೆ ಆಯ್ತು. ಅದಾಗಿ ಒಂದು ಮೈಸೂರಿನ ಒಂದು ವರ್ಕ್ಶಾಪ್, ಥಿಯೇಟರ್ ವರ್ಕ್ಶಾಪ್, ಅಲ್ಲಿ ಮೇಡಮ್ ಅಲ್ಲಿ ಅವರು ವರ್ಕ್ಶಾಪಿಗೆ ಬಂದಿದ್ದಾರೆ. ನಾನಲ್ಲಿ ಥಿಯೇಟರ್ ಅಲ್ಲಿ ಮೈಮು, ಥಿಯೇಟರ್ಗಳು ಎಕ್ಸರ್ಸೈಸ್ ಇದೆ ಹೇಳ್ಕೊಡಕ್ ಹೋಗ್ತಿದ್ದೆ. ಅಲ್ಲಿ ಇಬ್ರು ಫ್ರೆಂಡ್ ಆದ್ವಿ. ಬಟ್ ನನಗೆ ಆಗ ಗೊತ್ತಾಗಿದ್ದು, ಆಗ ಉದ್ದ ಇದ್ ಕೂದಲು ಇನ್ನೊಂದ್ ಸ್ವಲ್ಪ ಕಡಿಮೆ ಆಗಿತ್ತು ಬಂದಾಗ. ಬಂದಾಗ ಅಷ್ಟು ಇರ್ಲಿಲ್ಲಮ್ಮ, ಇಷ್ಟಿದ್ ಕೂದಲು ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು. ಸರಿ ನೋಡಿಲ್ಲ. ಆಮೇಲೆ ಅದೇ ಹುಡುಗಿ ನನಗೆ ಸಿಕ್ಕಿದ್ಲಪ್ಪ. ವಾವ್, ಅಂತರ ಹೇಳ್ತಾರಲ್ಲ, ಪೆಹ್ಲಿ ನಜರ್ ಮೇ ಪ್ಯಾರ್. ಇನ್ನೊಂದೇನು ಅಂದ್ರೆ, ಇವಳು, ನಾನು ಇದೆಲ್ಲ ಮಾಡಿ ಇವಳು ಚೆನ್ನಾಗಿ ಹಾಡೋಳು. ನಾನು ಇವಳಿಗೆ ಹೇಳ್ತಿದ್ದೆ ಹಿಂದೂಸ್ತಾನಿ ಕಲಿಯಮ್ಮ ಅಂತ ಹೇಳಿ. ಪಂಡಿತ್ ಜಸರಾಜು, ಕುಮಾರ್ ಗಂಧರ್ವ, ಆಮೇಲೆ ಹರಿಪ್ರಸಾದ್ ಚೌರೇಶಿಯ, ಹಳೇ ಗುಲಾಮ್ ಮಾಲಿಕನ್ ಅಂತ ಸಿಂಗರ್ಸ್ಗಳು ಕ್ಯಾಸೆಟ್ಗಳು ಕೊಡೋದು. ಅದರಲ್ಲಿ ನಮ್ಮ ಇದು. ಆಮೇಲೆ ಅದಾದ ಮೇಲೆ ಈ ತರ ಎಲ್ಲ ಕಾಳು ಹಾಕಿದೀರಾ? ಈಗ ಅವ್ಳು ನವಣೆ ಹಾಕಿದ್ರೆ ನಾನು ಅವಾಗಲೇ ಕಾಳು ಹಾಕಿದ್ದೆ. ಆಮೇಲೆ ಅದಾದ್ಮೇಲೆ ನಮ್ದೊಂದು ಕೂತ್ಕೊಂಡು ಎಲ್ಲ ಇದ್ದಾಗೆಲ್ಲ ಒಂದು ಸೆಷನ್ ಇರೋದು, ಹಾಡೋದು ಗಿಡದೆಲ್ಲ. ಮೇಡಮ್ ಹಾಡೋರು, ನಾಟಕದ ಹಾಡಲ್ಲ. ನಾವೊಂದು ಹಾಡು ಹೇಳ್ತಿದ್ವಿ, ಅದು ಬಹಳ ಇಷ್ಟ ಆಗ್ಬಿಟ್ಟು ಅದು ಯಾವಾಗ್ಲೂ ಹೇಳಿ ಹೇಳಿ ಅಂತ ಹೇಳೋರು. ಸೊ ನಮಗೂ ಪ್ಲೀಸ್ ಹೇಳಿ ಹೇಳಿ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ. ಹೌದಾ? ನಾನು ಕೂಗ್ಬೇಕಾ ಹಾಡ್ಬೇಕಾ? ನೀವ್ ಹಾಡ್ಬೇಕು. ನಾನು ಹಾಡ್ಬೇಕು. ಕುಕ್ಕರ್ ಕೂಗ್ಲಿ ಬಿಡಿ. ಅಯ್ಯೋ, ಕುಕ್ಕರ್ ಕೂಗೋವರೆಗೂ ಹಾಡ್ಬೇಕು ಅನ್ಕೊಂಡಿದ್ರ? ಕೂಗೋರೆ ಹಾಡ್ಲೇಬೇಕಲ್ವಾ? ಕುಕ್ಕರ್ ಕೂಗುತ್ತೆ ಬಿಡಿ. ಈಗ ಸದ್ಯಕ್ಕೆ ನಾವ್ ಇನ್ನೊಂದ್ ಕೇಳಿದೀವಿ, ಮೀರಾ ಇಸ್ ಆಲ್ಸೋ ವೆರಿ ಗುಡ್ ಸಿಂಗರ್. ಹೌದು. ಸೊ ಇವಾಗ ನಿಮ್ ಜೊತೆ ನಮ್ಗೆ ಮೀರಾ ಅವ್ರ ವಾಯ್ಸ್ ಕೇಳ್ಬೇಕೀಗ. ನೋಡಿ, ನೀವು ಫಸ್ಟ್ ಟೈಮ್ ಗ್ಯಾಸ್ ಹಚ್ಚಿದಕ್ಕೆ ನವಣೆನೂ ಬೆಂದೋಯ್ತು. ಹೌದು, ಅಗ್ನಿದೇವನಿಗೆ ನಮನ ಹೇಳಿದ್ದೇವೆ. ಕಾಳ್ಮೆಣಸು ಜಾಸ್ತಿ. ಎಷ್ಟು ಚಮಚ? ಈ ಕ್ವಾಂಟಿಟಿಗೆ ಒಂದು 2 ಸ್ಪೂನ್ಸ್ ಕಾಳ್ಮೆಣಸು. ಓಕೆ. ಸೊ ಇದು ಎಣ್ಣೆ ಏನು ಹಾಕೊಳ್ಳಂಗಿಲ್ಲ, ಡ್ರೈ ಹುರ್ಕೋಬೇಕು. ಕಾಳ್ಮೆಣಸು, ಅದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಬೇಕು. ಓಕೆ. 2 ಸ್ಪೂನ್ ಕಾಳ್ಮೆಣಸು, 1 ಸ್ಪೂನ್ ಜೀರಿಗೆ. ಕಾಳ್ಮೆಣಸು ಜಾಸ್ತಿ ಇರ್ಬೇಕು. ಓಕೆ. ಜೀರಿಗೆ ಕಡಿಮೆ. ಇದೆರಡು ಹುರಿದ್ಮೇಲೆ ಇದು ಗಮ್ ಅಂತ ಪರಿಮಳ ಬರುತ್ತೆ. ಅದಾದ್ಮೇಲೆ ಒಣಕೊಬ್ಬರಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ರೆ ಆಯ್ತು. ಒಂದ್ ಸ್ವಲ್ಪ ಬೆಚ್ಚಿಗಾದ್ರೆ ಆಯ್ತದು. ತುಂಬಾ ಕಪ್ಪಾಗೋಗುತ್ತೆ ಬೇಗ. ಓಕೆ.
ಇದು ಹುರಿತಾ ಇದೆ. ಅರುಣ್, ನಿಮ್ದು 15 ರೂಪಾಯಿ ಮದ್ವೆ ಅಂತ. ಅದ್ಯಾವ್ದು? ಅದ್ ಏನದು? ಅದ್ ಯಾವ ತರ ಅದು? ನಮ್ದು 2 ಮದುವೆ ಆಕ್ಚುಲಿ. ಓಕೆ. ನಾನು ಮೀರಾ ಒಂದು ಈಗಲೂ ನನಗೆ KR ಪುರಂನಲ್ಲಿರುವ ಗಣಪತಿ ದೇವಸ್ಥಾನ ನನ್ನ ಲೈಫಿನ ಒಂದು ಗುರುತಿನ ಕೇಂದ್ರ. ಈಗಲೂ ಅಷ್ಟೇ, ನಿಮ್ಗೆ ಅಲ್ಲಿ ಏನೇ ಕಟ್ಟಿದ್ರು ಆ ಚಿಕ್ಕ ದೇವಸ್ಥಾನ ಅಲ್ಲಿ ನಾನು ನಿತ್ರೆ ನನಗಿಂತ ಒಂದ್ ಸ್ವಲ್ಪ ಇದಿದೆ, ಕಡಿಮೆ ಇದೆ. ನಾನು ಹೀಗೆ ಇದ್ದೆ, ಇವಳು ಕರೆಕ್ಟ್ ಆಗೇ ಇದ್ಲು. ನಾವು ಅಲ್ಲಿ ಇಬ್ರು ಹೋಗಿದ್ದು. ನನ್ನ ಜೊತೆ ನನ್ನ ಚಿಕ್ಕಮ್ಮ ಬಂದಿರು, ನನ್ನ ಬಾಲುಪುತ್ತಿಗೆ ಅಂತ ಒಬ್ಬ ಈಸ್ ಎ ವೆರಿ ಗುಡ್ ರೈಟರ್, ಈಗ ಮಂಗಳೂರಿನಲ್ಲೇ ಎಡಿಷನಲ್ ಇದ್ದಾರೆ ಅವರು. ಅವರ ಸಹಾಯದಿಂದ ನಾನು ಇವಳು ಹೋಗಿ ಮದ್ವೆ ಆಗಿದ್ದು. 15 ರೂಪಾಯಿ ಅಂದ್ರೆ ಚಿಕ್ಕದೊಂದು ಅರ್ಶಿನ ಕೊಂಬು ತಗೊಂಡು ಇವಳು ಕುತ್ತಿಗೆ ಕಟ್ಟಿ ನಾವು 5 ರೂಪಾಯಿನ ಇವ್ರಿಗೆ ಕೊಟ್ಟು, ಅವರಿಗೆ ನಮ್ಮ ಪೂಜಾರಿಗೆ ಕೊಟ್ಟು, ಅದಾದ್ಮೇಲೆ ಆಕ್ಚುಲಿ ಹೇಳ್ಬೇಕಾದ್ರೆ ಫಾರ್ಮಾಲಿಟೀಸೇ ಗೊತ್ತಿಲ್ಲ. ಮದ್ವೆ ಅಂದ್ರೆ ಹೆಂಗ್ ಮಾಡ್ಕೋಬೇಕು ಅಂತಾನೆ ಗೊತ್ತ. ಐ ವಾಸ್ 19 when I got married. ಸೊ ಹೇಳ್ತೀನಿ. ಅದಾದ್ಮೇಲೆ ನನಗೆ ಬಟ್ಟೆ ಇಲ್ಲಲ್ಲ, ಅವ್ನು ಬಾಲುಪುತ್ತಿಗೆ ಅಲ್ಲೇ ಮನೆ KR ಪುರಂನಲ್ಲಿ ಅವನು ಹೋದ. ಅವನು ವೈಟ್ ಇದು ಪಂಚೆ ಮತ್ತು ಶರ್ಟ್ ಅಂದ. ನಾನು ರಂಗಾಣಿಂದ ನಂಗೆ ಬಂದಿದ್ದೆ, ಅದನ್ನ ಹಾಕೊಂಡೆ. ಒಂದು ಶಲ್ಯ ಕೊಟ್ಟು ಶಲ್ಯ ಹಾಕೊಂಡು ಇಬ್ರಿಗೂ ಆಯ್ತು. ತಾಳಿ ಕಟ್ಟಾಯ್ತು. ತಾಳಿ ಅಂದ್ರೆ ಅರ್ಶಿನ ಕೊಂಬೆಲ್ಲ ಕಟ್ಟಾಯ್ತು. ನಮ್ ಚಿಕ್ಕಮ್ಮ ಇದ್ರು ಪಾಪ, ಅವರು ಇವಳಿಗೆ ಸೀರೆ ಕೊಟ್ಟಿದ್ರು ಅಂತ ಕಾಣಿಸ್ತು. ಹೌದೌದು. ಅವ್ರು ಸೀರೆ ಎಲ್ಲ ತಂದಿದ್ರು. ಅವರೆಲ್ಲ ನಮ್ಮ ಅರೇಂಜ್ಮೆಂಟ್ ಪಾಪ ಅವ್ರು ಬೇಸಿಕ್ ಇಲ್ಲ, ಎಲ್ಲ ಅವರೇ ಮಾಡಿಸಿದ್ದು ಎಲ್ಲ. ಅರುಣ್ ಚಿಕ್ಕಮ್ಮ ಇದಾರೆ ಒಬ್ರು, ಗಿರಿಜಾ ಅಂತ, ಅವರೇ ಮಾಡಿಸಿದ್ದು ನಮ್ಮ. ಕೊನೆಗೆ ಅದಾದ್ಮೇಲೆ ಎಲ್ಲ ಆಯ್ತು, ಮದ್ವೆದೆಲ್ಲ ಮುಗೀತು. ನಮ್ ಚಿಕ್ಕಮ್ಮನು ಅರ್ಜೆಂಟ್ ಹೋಗ್ಬೇಕಾಯ್ತು. ನಮ್ಮ ಇವರು ಯಾರು ಬಾಲುಪುತ್ತಿಗೆ ಅವನು ಹೊರಟ. ನಮ್ಮ ಪಾಪ ಒಬ್ಬ ಫೋಟೋಗ್ರಾಫರ್ ಬಂದಿದ್ದ, ಅವ್ನ ಕೈಲೂ ಕೊಡಕ್ ನಮ್ಮ ಹತ್ರ ಕಾಸಿಲ್ಲ, ಕೊಡ್ತೀವಿ ಅಂತ ಹೇಳಿದೆ. ಇಸ್ಕೊಳ್ಳೇ ಇಲ್ಲ, ಫೋಟೋಸ್ ಇಸ್ಕೊಳ್ಳಿಲ್ಲ. ನಮ್ಗೆ ಆ ಇಂಟ್ರೆಸ್ಟೇ ಇಲ್ಲ. ಮದುವೆ ಆಗೋದು ಇಂಟ್ರೆಸ್ಟ್. ನಾನು ಅರುಣ್ ಇಬ್ರು ಬಸ್ ಹತ್ತಿದ್ವಿ. ಅಲ್ಲ, ಅದು ಹೇಳ್ಬಿಡ್ತೀನಿ. ಅದಾದ್ಮೇಲೆ ಬಸ್ ಬಂತು. ಬಸ್ಸಿಗೆ ನಿಂತ್ಕೊಂಡು ರಶ್ ಅಂದ್ರೆ ರಶ್. ಗಂಡ ಹೆಂಡತಿ ಹೊಸದಾಗ ಮದುವೆ ಒಟ್ಟಿಗಾದ್ರೂ ಕುತ್ಕೊಳ್ಳೋಣ ಅಂತ ನನ್ನ ಆಸೆ. ರಶ್. ಕೊನೆಗೆ ಇವಳು ಮುಂದೆ ಹತ್ತಿದ್ಲು, ನಾನು ಹಿಂದತ್ತಿದೆ. ನಾನು ಹೆಂಡತಿ ಹತ್ರ ಇನ್ನೇನು ಹೋಗ್ಬೇಕು, ಜನ ಸ್ವಲ್ಪ ಖಾಲಿ ಆಗ್ತದೆ. ದೊಮ್ಲೂರ್ವರೆಗೆ ಹೋಗುವ KR ಪುರಂಯಿಂದ ಹೋಗ್ತಾ ಹೋಗ್ತಾ ಖಾಲಿಯಾಗಿ ಇನ್ನೇನು ನನ್ನ ಹೆಂಡತಿ ಪಕ್ಕ ಕೂತ್ಕೋಬೇಕು. ಕರೆಕ್ಟಾಗಿ ದೊಮ್ಲೂರ್ ಬಂತು. ದೊಮ್ಲೂರ್ ಬಂದ ತಕ್ಷಣ ನಾನು ಇಳಿಬೇಕಾಗಿತ್ತು. ಇವಳು ಅರ್ಜೆಂಟ್ ಕಾಲೇಜಿಗೆ ಹೋಗ್ಬೇಕು, ಇವಳು ಟ್ರೆಡಿಷನಲ್ ಪೇಂಟಿಂಗು ಅದು ಇದು ಅಂತ. ಅವಳು ಹಾಗೆ ಹೊರಡಕ್ಕಿಂತ ಮುಂಚೆ ನಾವೇನ್ ಮಾಡಿ, ಬಸ್ ಹತ್ತಕ್ಕಿಂತ ಮುಂಚೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಇಬ್ರದ್ದು ಗ್ರೇಟ್ ಸ್ವೀಟ್ ಅಂದ್ರೆ ಕೊಬ್ಬರಿ ಮಿಠಾಯಿ ಹೋಗ್ಬಿಟ್ಟು, ಅವಾಗೆಲ್ಲ ನಿಮ್ಗೆ 10 ಪೈಸೆ ಕೊಬ್ಬರಿ ಮಿಠಾಯಿ ಸಿಗೋದು. 20 ಪೈಸೆ ಕೊಟ್ಟು 2 ಕೊಬ್ಬರಿ ಮಿಠಾಯಿ ಇತ್ತು ಅಂದ್ರೆ ಇವಳ ಕೈಲಿ ಒಂದು, ನನ್ನ ಕೈಲಿ ನಾನು ಅವಳ ಬಾಯಿಗೆ ಹಾಕಿದೆ, ಅವಳು ನನ್ನ ಬಾಯಿಗೆ ಹಾಕಿದ್ಲು. ಸೂಪರ್ ಆಗಿ ಹತ್ಕೊಂಡ್ವಿ, ಕೂತ್ಕೊಂಡ್ವಿ, ಸುಮ್ಮನೆ ಹೋದ್ವಿ. ಕೊನೆ ಅದು ಹೇಳಿದ್ನಲ್ಲ, ಅವಳು ಅದೇ ಬಸ್ಸಲ್ಲಿ ಮುಂದುವರೆದ್ಲು. ನಾನು ದೊಮ್ಲೂರಲ್ಲಿ ಇಳಿದೆ. ಇಳಿದ್ಬಿಟ್ಟು ನಮ್ಮ ಚಿಕ್ಕವನ ಮೇಲೆ ಒಂದು ಊಟ ಮಾಡ್ಕೊಂಡು ನಾನು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಮೈಸೂರಿಗೆ ಹೋದೆ. ಇದು ನಮ್ಮ ಮೊದಲ. ಬಟ್ 2 ತಿಂಗಳಾದ್ಮೇಲೆ ಮತ್ತೊಂದು ಮದ್ವೆ ಆದ್ರಂತೆ ನೀವು. ಅದು ಏನಿಲ್ಲ, ಅದು ಮನೆಯವರು ಒಪ್ಪಿಸಿ ಇದ್ ಮಾಡೋದು. ಅವ್ರೇನು ಆ ಥರದಲ್ಲಿ ವಿರೋಧ ಏನಿರ್ಲಿಲ್ಲ. ಆದ್ರೆ ನಮಗೊಂದ್ ಸ್ವಲ್ಪ ಅರ್ಜೆಂಟ್ ಇತ್ತು, ಮದ್ವೆ ಆಗ್ಬಿಡೋಣ ಅಂತ. ಫಸ್ಟ್ ನಾವು ಮಾಡ್ಕೊಂಡ್ಬಿಡೋಣ, ಆಮೇಲೆ ಅವ್ರು ಒಪ್ಕೋತಾರಲ್ಲ ಅಂತ ಅಂತೇಳಿ. ಅದಾದ್ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿ ಇವರ ಸನ್ನಿಧಿಯಲ್ಲಿ ಇವರ ಅಪ್ಪ ಅಮ್ಮ ಮತ್ತೆ ನಮ್ಮ ಮಾವ ಮತ್ತೆ ನಮ್ಮ ತಾಯಿ ಸೇರಿ ಸರಳ ಸುಂದರ ಸಾಮಾಜಿಕವಾದ ಒಂದು ಮದುವೆ ಮಾಡಿ. ಸೊ ಈಗ ಇದು ಬಿಸಿಯಾಗಿದೆ ಮತ್ತೆ ಜೀರಿಗೆ ಹುರಿದಾಯ್ತು. ನಾನು ಆಫ್ ಕೂಡ ಮಾಡಿದೀನಿ. ಓಕೆ. ಸೊ ಆ ಬಿಸಿನಲ್ಲಿ ಒಣಕೊಬ್ಬರಿ ಎಷ್ಟು ಹುರಿಯುತ್ತೀವೋ ಅಷ್ಟೇ. ಓಕೆ.